ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಈ ಥರ ಚಿಕನ್ ಟಿಕ್ಕಾ ಮಸಾಲ ಮಾಡೋಣ. ಒಳಗಡೆ ಸಾಫ್ಟಾಗಿ ಮೇಲೆ ಕ್ರಿಸ್ಪಾಗಿ ತುಂಬಾ ಟೇಸ್ಟಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಹೆಲ್ದಿಯಾಗೇ ಇರುತ್ತೆ. ತುಂಬಾ ಸುಲಭ ಮಾಡೋದು. ನೋಡ್ಕೊಳ್ಳೋಣ ಮಾಡೋದು. 1/4 kg ಬೋನ್ಲೆಸ್ ಚಿಕನ್ ತೊಗೊಂಡು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟು, 1 ಸ್ಪೂನು ಖಾರದ ಪುಡಿ, ಕಾಶ್ಮೀರಿ ಚಿಲ್ಲಿ ಪುಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ, ಸ್ವಲ್ಪ ಗರಂ ಮಸಾಲ, 2 ಸ್ಪೂನು ಕಾರ್ನ್ಫ್ಲೋರು ಹಾಕ್ಕೊಂಡು ಇದಕ್ಕೆ 1/4 ಟೀ ಸ್ಪೂನಷ್ಟು ವೆನಿಗರು ಸೋಯಾ ಸಾಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಸ್ಕಿಪ್ ಆಗಿದೆ. ಇದು ನೈಟ್ ಕಲಸಿಟ್ಟು ಬೆಳಗ್ಗೆ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಬೆಳಗ್ಗೆ ಕಲಸಿಟ್ಟು ನೈಟ್ ಮಾಡಿದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಕೋಬೋದು. ಇದು ನೋಡಿ, ತಂದೂರಿ ಕಡ್ಡಿ. ಇದು ಆನ್ಲೈನಲ್ಲಿ ಇಲ್ಲ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ, ಟೊಮೊಟೋನ ಸ್ಕ್ವೇರ್ ಶೇಪು, ಆನಿಯನ್ನು ಸ್ಕ್ವೇರ್ ಶೇಪ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಡ್ಡಿಗೆ ಸೆಂಟ್ರ್ ಪಾಯಿಂಟಲ್ಲಿ ಚುಚ್ಕೊತಾ ಇದ್ದೀನಿ. ಚುಚ್ಚಿ ಏರಿಸ್ಕೊತಾ ಇದ್ದೀನಿ. ಇದು ಒಂದು ಈರುಳ್ಳಿ, ಒಂದು ಟೊಮೊಟೊ ಮತ್ತು ಒಂದು ಚಿಕನ್ ಪೀಸು. ಈರುಳ್ಳಿ ಮತ್ತು ಟೊಮೊಟೊ, ಚಿಕನ್ ಪೀಸು ಈ ಥರ ಈವನ್ನಾಗೆ ಜೋಡಿಸ್ಕೋಬೇಕು. ಇದನ್ನು ಈ ಚಿಕನ್ ಜೊತೆ ಈರುಳ್ಳಿ ಟೊಮೊಟೊನೂ ಬೆಂದು ತುಂಬಾ ಟೇಸ್ಟಿಯಾಗಿರುತ್ತೆ ಅದನ್ನು ತಿನ್ನೋಕ್ಕೆ. ಇದ್ರ ಜೊತೆ ಕ್ಯಾಪ್ಸಿಕಮ್ಮು ಬಳಸ್ಕೋಬೋದು. ನಾನಿಲ್ಲಿ ಕ್ಯಾಪ್ಸಿಕಮ್ ಬಳಸ್ತಾ ಇಲ್ಲ. ನೋಡಿ, ನೀಟಾಗಿ ಈ ಥರ ಕಡ್ಡಿಗೆ ಜೋಡಿಸ್ಕೋಬೇಕು. ಎಲ್ಲನೂ ಜೋಡಿಸ್ಕೊಂಡೆ ನಾನು. ಒಂದು ಹೆಂಚಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ. ಇದು ನಾನ್ ಸ್ಟಿಕ್ ತವ ಆಗಿರೋದ್ರಿಂದ ಇದು ಸೀಯೋದಿಲ್ಲ, ನೀಟಾಗಿ ಬರುತ್ತೆ. ಇಲ್ಲ ಕಬ್ಬಣದ ಹೆಂಚ ಮೇಲೆ ಸ್ವಲ್ಪ ಸೀದ್ ಬರುತ್ತೆ. ನಾನ್ ಸ್ಟಿಕ್ ತವ ಇದ್ದರೆ ಬಳಸ್ಕೊಳ್ಳಿ. ಇದಕ್ಕೆ ಮೇಲಿಂದ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು 2-3 ನಿಮಿಷ ಬಿಟ್ಟರೆ ಅದು ಚೆನ್ನಾಗಿ ಕೆಂಪಾಗಿ ರೋಸ್ಟ್ ಆಗಿರುತ್ತೆ. ಫ್ಲೇಮು ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು. ಇದನ್ನು ಹೈ ಫ್ಲೇಮಲ್ಲಿ ಇಡಬಾರ್ದು. ಇದಕ್ಕೊಂದು ಪುದೀನ ಚಟ್ನಿ ಮಾಡ್ಕೊಳ್ಳೋಣ. ಇದಕ್ಕೆ 3 ಹಸಿಮೆಣಸಿನ್ಕಾಯಿ, ಒಂದು 5-6 ಎಸಳು ಬೆಳ್ಳುಳ್ಳಿ, 1 ಹಿಡಿ ಪುದೀನ, 1 ಹಿಡಿ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಮೊಸರು, ಉಪ್ಪು ಇಷ್ಟನ್ನ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡ್ರೆ ನೋಡಿರಿ, ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋ ಥರ ಪುದೀನ ಚಟ್ನಿ ರೆಡಿ ಆಯಿತು. ಇದು 2 ಕಡೆಯೂ ಚೆನ್ನಾಗಿ ರೋಸ್ಟ್ ಆಗಿದೆ. ನೋಡಿ, ಸ್ವಲ್ಪ ಇದು ಬ್ಲ್ಯಾಕ್ ಕಲರ್ ಬರಬೇಕು. ಹಾಗಾದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಬೇಯಿಸ್ಕೊಂಡು ತೆಕ್ಕೊಳ್ತಾ ಇದ್ದೀನಿ. ತೆಗೆದು ಸರ್ವ್ ಮಾಡಿಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರೋ ಚಿಕನ್ ಟಿಕ್ಕಾ ಮನೆಯಲ್ಲೇ ಈಸಿಯಾಗಿ ರೆಡಿ ಆಯಿತು. ನೋಡಿ, ನಿಮಗೆ ನನ್ನ ವೀಡಿಯೋಸು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಪುದೀನ ಚಟ್ನಿ ಜೊತೆ ತುಂಬ ಒಳ್ಳೆಯ ಕಾಂಬಿನೇಷನು. ಒಳಗಡೆ ಮೇಲೆ ಕ್ರಿಸ್ಪಾಗಿರುತ್ತೆ, ಒಳಗಡೆ ಸಾಫ್ಟಾಗಿ, ಒಳಗಡೆ ಜ್ಯೂಸಿಯಾಗಿ, ಟೇಸ್ಟಿಯಾಗಿ ತುಂಬಾ ಟೇಸ್ಟಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ.